ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮಹಾಭಾರತ ಇತಿಹಾಸದಲ್ಲಿ ದುರ್ಯೋಧನನ ಪಾತ್ರ ಇಲ್ಲದಿದ್ದರೆ ಮಹಾಭಾರತವೇ ಇಲ್ಲವೇನೋ ಅನಿಸುತ್ತದೆ. ಯಾಕಂದ್ರೆ ಮಹಾಭಾರತದಲ್ಲಿ ಕಾಣಿಸುವ ಎಷ್ಟೋ ಮುಖ್ಯ ಪಾತ್ರಗಳಲ್ಲಿ ದುರ್ಯೋಧನನ ಪಾತ್ರ ಕೂಡ ಪ್ರಧಾನವಾದದ್ದು. ಆದರೆ ಕೆಲ ಗ್ರಂಥಗಳು ಹೇಳುವ ಪ್ರಕಾರ ಪ್ರಜೆಗಳನ್ನು ಕಲಿಯುಗದಲ್ಲಿ ಎಷ್ಟೋ ಕಷ್ಟಗಳಿಗೆ ಗುರಿಯಾಗಿಸುತ್ತಿರುವ ಕಲಿಪುರುಷನ ಪೂರ್ವ ಜನ್ಮವೇ ದುರ್ಯೋಧನ. ದುರ್ಯೋಧನ ಎಷ್ಟು ನೀಚ ಎಂಬುದು ಅವನು ಹುಟ್ಟಿದಾಗ ಕಾಣಿಸಿದಂಥ ಕೆಲ ಅಪಶಕುನಗಳಿಂದ ಹಸ್ತಿನಾಪುರದ ಪ್ರಜೆಗಳಿಗೆ ಅರ್ಥವಾಗಿತ್ತು. ದುರ್ಯೋಧನ ಜನಿಸಿದಾಗ ನಡೆದಂಥ ಅಪಶಕುನಗಳು ಏನಂದ್ರೆ, ಅವನು ಹುಟ್ಟಿದ ಕೂಡಲೇ ಮಗುವಿನಂತೆ ಅಲ್ಲದೆ ಕತ್ತೆಯಂತೆ ಕೂಗುತ್ತಾನೆ. ಆ ಕೂಗನ್ನು ಕೇಳಿ ಹೆದರಿಕೆಯಿಂದ ಕಿರುಚಾಡುತ್ತಾ ನರಿಗಳು ಅಲ್ಲಿಂದ ಓಡಿ ಹೋದವು ಎಂದು ಮಹಾಭಾರತದಲ್ಲಿ ಬರೆದಿದ್ದಾರೆ. ಇದಲ್ಲದೆ ಎಷ್ಟೋ ವಿನಾಶಗಳು ಕೂಡ ದುರ್ಯೋಧನ ಹುಟ್ಟಿದಾಗ ನಡೆದಿತ್ತು. ಇವೆಲ್ಲ ಗಮನಿಸಿದ ಧೃತರಾಷ್ಟ್ರ ಹೆದರಿಕೆಯಿಂದ ಪಂಡಿತರನ್ನು ಕರೆಸಿ ಕೇಳಿದಾಗ ದುರ್ಯೋಧನನ ಜಾತಕ ನೋಡಿದ ಪಂಡಿತರು ಈ ರೀತಿ ವಿವರಿಸುತ್ತಾರೆ: ಮಹಾರಾಜ, ನಿಮ್ಮ ಮಗ ನಿಮ್ಮ ವಂಶ ನಾಶಕ್ಕೆ ಕಾರಣವಾಗುತ್ತಾನೆ. ಇವನು ಜೀವನ ಪರ್ಯಂತ ಎಷ್ಟೋ ಪಾಪಗಳನ್ನು ಮಾಡುತ್ತಾ ರಾಜ್ಯದ ಪ್ರಜೆಗಳನ್ನು ಕಷ್ಟಕ್ಕೆ ಗುರಿಯಾಗಿಸುತ್ತಾನೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿಸಿಕೊಂಡ ಇತರೆ ರಾಜರು, ಪಂಡಿತರು, ರಾಜ್ಯದ ಹಿರಿಯರು ಈ ಒಂದು ಮಗುವನ್ನು ಕೊಂದರೆ ಉಳಿದ ಮಕ್ಕಳು ಧರ್ಮವಾಗಿ ರಾಜ್ಯಭಾರ ನಡೆಸುತ್ತಾರೆ ಎಂದು ಧೃತರಾಷ್ಟ್ರನಿಗೆ ಸಲಹೆ ಕೊಡುತ್ತಾರೆ. ಆದರೆ ಧೃತರಾಷ್ಟ್ರ ಅವರ ಮಾತಿಗೆ ಎಳ್ಳಷ್ಟು ಒಪ್ಪದ ಕಾರಣ ಮಾಡುವುದು ಏನೂ ಇಲ್ಲದೆ ಎಲ್ಲರೂ ಸುಮ್ಮನಾಗುತ್ತಾರೆ. ಈ ರೀತಿ ಧೃತರಾಷ್ಟ್ರ ಮೌನ ವಹಿಸಿದ ಕಾರಣ ದುರ್ಯೋಧನ ಬೆಳೆದು ನೀಚನಂತೆ ತಯಾರಾಗುತ್ತಾನೆ. ದುರ್ಯೋಧನ ಯಾವಾಗಲೂ ಕೂಡ ಅವನಿಗಿಂತ ಪರಾಕ್ರಮಿ ಮತ್ತೊಬ್ಬನಿಲ್ಲ ಎಂಬ ಗರ್ವದಲ್ಲಿರುತ್ತಾನೆ. ಆ ಗರ್ವದಿಂದಲೇ ಪಾಂಡವರನ್ನು ಎಷ್ಟೋ ಹಿಂಸೆಗಳಿಗೆ ಗುರಿಯಾಗಿಸುತ್ತಾನೆ. ಹೆಜ್ಜೆ ಹೆಜ್ಜೆಗೂ ಎಷ್ಟೋ ಪಾಪಗಳನ್ನು ಮಾಡುತ್ತಾ ದುಷ್ಟ ಎಂಬ ಹೆಸರನ್ನು ಗಳಿಸಿಕೊಳ್ಳುತ್ತಾನೆ. ದ್ರೌಪದಿ ವಸ್ತ್ರಾಪಹರಣ, ಪಾಂಡವರ ಸಜೀವ ದಹನ ಮುಂತಾದ ಪಾಪಗಳಲ್ಲಿ ದುರ್ಯೋಧನ ಪಾಲ್ಗೊಂಡು ದುಷ್ಟನಾಗುತ್ತಾನೆ. ಅದರ ನಂತರ ಕುರುಕ್ಷೇತ್ರ ಯುದ್ಧದ ಮುಖಾಂತರ ಕುರುವಂಶ ನಾಶಕ್ಕೆ ಕಾರಣನಾಗುತ್ತಾನೆ. ದುರ್ಯೋಧನ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ಪಾಂಡವರಲ್ಲಿ ಒಬ್ಬನಾದ ಭೀಮ ಅವನನ್ನು ಸಂಹರಿಸುತ್ತಾನೆ. ಆದರೆ ನಮ್ಮ ಪ್ರಶ್ನೆ ಏನಂದ್ರೆ, ದುರ್ಯೋಧನ ಸಾಯುವುದಕ್ಕೂ ಕೆಲ ನಿಮಿಷಗಳ ಮುಂಚೆ ಶ್ರೀಕೃಷ್ಣ ಪರಮಾತ್ಮನಿಗೆ 3 ಬೆರಳನ್ನು ತೋರಿಸುತ್ತಾನೆ. ಅದಕ್ಕೆ ಕಾರಣ ಏನು? ಅದರ ಹಿಂದಿರುವ ಅರ್ಥ ಏನು? ಅರ್ಥ ತಿಳಿದಂತ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನನ್ನು ಏನು ಮಾಡಿದರು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಧೃತರಾಷ್ಟ್ರ ಹಸ್ತಿನಾಪುರ ಸಾಮ್ರಾಜ್ಯದ ಮಹಾರಾಜ. ಆತನ ಹೆಂಡತಿ ಗಾಂಧಾರಿ, ತಮ್ಮ ಪಾಂಡುರಾಜ. ಪಾಂಡುರಾಜನಿಗೆ 2 ಹೆಂಡತಿಯರು, ಕುಂತಿ ಮತ್ತು ಮಾದ್ರಿ. ಗಾಂಧಾರಿ, ಕುಂತಿ ಹಾಗೂ ಮಾದ್ರಿ 3 ಜನರು ಕೂಡ ಗರ್ಭವತಿಗಳಾಗುತ್ತಾರೆ. ಕುಂತಿ ಹಾಗೂ ಮಾದ್ರಿಗೆ ಪಾಂಡವರು ಜನಿಸುತ್ತಾರೆ. ಆದರೆ ಗಾಂಧಾರಿಗೆ ಮಾತ್ರ 2 ವರ್ಷಗಳಾದರೂ ಮಗು ಜನಿಸುವುದಿಲ್ಲ. ಕುಂತಿ ಮಾದ್ರಿಯ ಮಕ್ಕಳು ಬೆಳೆದು ದೊಡ್ಡವರಾಗಿ ಎಲ್ಲಿ ರಾಜ್ಯವನ್ನು ಆಕ್ರಮಿಸಿಕೊಂಡು ಹಸ್ತಿನಾಪುರ ಸಾಮ್ರಾಜ್ಯದ ಮಹಾರಾಜರಾಗುತ್ತಾರೇನೋ ಎಂದು ಹೊಟ್ಟೆ ಉರಿ ಗಾಂಧಾರಿಗೆ ಶುರುವಾಗುತ್ತದೆ. ಆ ಅಸೂಯೆಯಿಂದ ಗಾಂಧಾರಿ ಅವಳ ಹೊಟ್ಟೆಯನ್ನು ಜೋರಾಗಿ ಹೊಡೆದುಕೊಳ್ಳುತ್ತಾಳೆ. ಆ ಕಾರಣದಿಂದ ಅವಳ ಹೊಟ್ಟೆಯೊಳಗಿರುವಂತ ಪಿಂಡ ಹೊರಗೆ ಬಿದ್ದು ಹೋಗುತ್ತದೆ. ಗಂಡನಿಗೆ ತಿಳಿದರೆ ಅಪಾಯ ಎಂದು ಹೆದರಿ ಅಳುತ್ತಿರುವ ಸಮಯದಲ್ಲಿ ವ್ಯಾಸ ಮಹರ್ಷಿ ಅಲ್ಲಿಗೆ ಬರುತ್ತಾರೆ. ನಡೆದ ವಿಷಯವನ್ನು ವ್ಯಾಸ ಮಹರ್ಷಿಗೆ ಹೇಳಿ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾಳೆ ಗಾಂಧಾರಿ. ಅವಳ ಕಣ್ಣೀರನ್ನು ಅರ್ಥ ಮಾಡಿಕೊಂಡ ವ್ಯಾಸ ಮಹರ್ಷಿ ಆ ಪಿಂಡವನ್ನು 101 ಭಾಗಗಳಾಗಿ ವಿಂಗಡಿಸಿ 101 ಮಡಕೆಗಳನ್ನು ಸೃಷ್ಟಿಸಿ ಅದರೊಳಗೆ ಒಂದೊಂದು ಪಿಂಡವನ್ನು ಭದ್ರಪಡಿಸುತ್ತಾರೆ. ಕೆಲ ದಿನಗಳ ನಂತರ 101 ಮಕ್ಕಳು ಆ ಮಡಕೆಗಳಿಂದ ಹೊರಬರುತ್ತಾರೆ. ತಾಯಿ ಗರ್ಭದಿಂದ ಜನಿಸದಂತಹ ಮಕ್ಕಳಾದ್ದರಿಂದ ಅವರ ನಡವಳಿಕೆ ಕೂಡ ಚಿತ್ರ ವಿಚಿತ್ರವಾಗಿರುತ್ತೆ. ತಾಯಿ ಅಸೂಯೆ
ಹಾಗೂ ಸೇಡಿನಿಂದ ಇರುವಾಗ ಹೊರಬಂದ ಪಿಂಡವಾದ್ದರಿಂದ ಕೌರವರಿಗೆಲ್ಲ ಕೂಡ ಅಸೂಯೆ, ದ್ವೇಷ, ಸೇಡು ಜಾಸ್ತಿ ಇರುತ್ತೆ. ಅದರಲ್ಲೂ ಹಿರಿಯ ಮಗನಾದ ದುರ್ಯೋಧನನಿಗೆ ಇವೆಲ್ಲ ಎಲ್ಲರಿಗಿಂತ ಅಧಿಕವಾಗಿರುತ್ತೆ. ದುರ್ಯೋಧನ ಚಿಕ್ಕಂದಿನಿಂದಲೂ ಪಾಂಡವರ ಮೇಲೆ ಅಸೂಯೆ, ದ್ವೇಷ ಬೆಳೆಸಿಕೊಳ್ಳುತ್ತಾ ಬರುತ್ತಾನೆ. ಅವನ ಮೇನ್ ಟಾರ್ಗೆಟ್ ಭೀಮ. ಅವನನ್ನು ಕೊಲ್ಲಲು ಚಿಕ್ಕಂದಿನಿಂದ ಎಷ್ಟೋ ಪ್ರಯತ್ನಗಳನ್ನು ಮಾಡುತ್ತಾನೆ. ದುರ್ಯೋಧನ ಜೀವನ ಪರ್ಯಂತ ಎಷ್ಟೋ ಪಾಪಗಳನ್ನು ಮಾಡುತ್ತಾ ಹಿರಿಯರಂದರೆ ಗೌರವ, ಮರ್ಯಾದೆ ಇಲ್ಲದೆ ಬೆಳೆಯುತ್ತಾನೆ. ಒಂದು ಸಲ ಮೈತ್ರೇಯ ಮಹರ್ಷಿಯೊಂದಿಗೆ ಅಗೌರವವಾಗಿ ನಡೆದುಕೊಂಡು ತೊಡೆಯನ್ನು ಹೊಡೆದುಕೊಳ್ಳುವ ಮೂಲಕ ಅವನ ಪೌರುಷವನ್ನು ತೋರಿಸುತ್ತಾನೆ. ಇದರಿಂದ ಕೋಪಗೊಂಡ ಮಹರ್ಷಿ, ನೀನು ನನಗೆ ತೋರಿಸಿದಂತ ಆ ತೊಡೆಯೇ ನಿನ್ನ ಸಾವಿಗೆ ಕಾರಣವಾಗುತ್ತದೆ ಎಂದು ಶಪಿಸುತ್ತಾರೆ. ದುರ್ಯೋಧನ ಮಾಡಿದ ಪಾಪಗಳಿಗೆ, ಅವನಿಗಿರುವಂತ ದುರ್ಬುದ್ಧಿಗೆ ವಿನಾಶ ತಪ್ಪಲಿಲ್ಲ. ಪಾಂಡವರು ಎಲ್ಲಾ ವಿದ್ಯೆಗಳನ್ನು ಕಲಿತುಕೊಂಡು ಹಸ್ತಿನಾಪುರಕ್ಕೆ ಬರುತ್ತಾರೆ. ಎಲ್ಲಿ ಹಿರಿಯರೆಲ್ಲ ಸೇರಿಕೊಂಡು ಪಾಂಡವರಿಗೆ ರಾಜ್ಯ ಒಪ್ಪಿಸಿಬಿಡುತ್ತಾರೇನೋ ಎಂಬ ಭಯದಿಂದ ಅನೇಕ ಸಂಚುಗಳನ್ನು ರೂಪಿಸುತ್ತಾನೆ ದುರ್ಯೋಧನ. ಇದಕ್ಕೆ ಅವನ ಮಾವ ಶಕುನಿ ಸಾಥ್ ಕೊಡ್ತಾನೆ. ದುರ್ಯೋಧನನಿಗೆ ಇರೋ ಬರೋ ಸಂಚುಗಳನ್ನು, ಕೆಟ್ಟ ಸಲಹೆಗಳನ್ನು ಕೊಡುತ್ತಾ ಅವನನ್ನು ಇನ್ನಷ್ಟು ದುಷ್ಟನಾಗಿ ತಯಾರಿಸುತ್ತಾನೆ ಶಕುನಿ. ಅರ್ಜುನನನ್ನು ಎದುರಿಸುವ ನೈಪುಣ್ಯ ಅವನ ಸಹೋದರರಲ್ಲಿ ಯಾರಿಗೂ ಇಲ್ಲ ಎಂಬುದು ದುರ್ಯೋಧನನಿಗೆ ಅತಿ ಶೀಘ್ರದಲ್ಲೇ ಅರ್ಥವಾಯಿತು. ಅರ್ಜುನ ಶ್ರೇಷ್ಠವಾದ ಬಿಲ್ಲುಗಾರ. ಅಂಥವನನ್ನು ಎದುರಿಸಲು ಮತ್ತೊಬ್ಬ ಶ್ರೇಷ್ಠವಾದ ಬಿಲ್ಲುಗಾರನೇ ಬೇಕು. ಅವನನ್ನು ಎಲ್ಲಿಂದ ಹುಡುಕಿ ತರುವುದು ಎಂದು ಹಗಲು ರಾತ್ರಿ ದುರ್ಯೋಧನ ಯೋಚಿಸುತ್ತಾನೆ. ಹಾಗೆ ಮತ್ತೊಬ್ಬ ಶ್ರೇಷ್ಠವಾದ ಬಿಲ್ಲುಗಾರನಿಗಾಗಿ ಹುಡುಕಾಡುತ್ತಿರುತ್ತಾನೆ. ಅಂತ ಸಮಯದಲ್ಲಿ ಅವನಿಗೆ ಪರಿಚಯವಾಗುವವನೇ ಕರ್ಣ. ಕರ್ಣನಿಂದ ದುರ್ಯೋಧನನ ಆಸೆ ಮತ್ತೆ ಚಿಗುರುತ್ತದೆ. ಭೀಮನನ್ನು ನಾನು ಎದುರಿಸಬಲ್ಲೆ. ಯುಧಿಷ್ಠಿರ, ನಕುಲ, ಸಹದೇವರನ್ನು ನನ್ನ ತಮ್ಮಂದಿರು ನೋಡಿಕೊಳ್ಳುತ್ತಾರೆ. ಇನ್ನು ಅರ್ಜುನನನ್ನು ಕರ್ಣ ನೋಡಿಕೊಳ್ಳುತ್ತಾನೆ. ಇದರಿಂದ ಹಸ್ತಿನಾಪುರ ನನ್ನದೇ ಅಂದುಕೊಳ್ಳುತ್ತಾನೆ ದುರ್ಯೋಧನ. ಮೊದಮೊದಲು ದುರಾಲೋಚನೆಯಿಂದ ಕರ್ಣನಿಗೆ ದುರ್ಯೋಧನ ಹತ್ತಿರವಾದರೂ ಕೂಡ ಅದರ ನಂತರ ಮಾತ್ರ ಇಬ್ಬರೂ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಹಸ್ತಿನಾಪುರದಲ್ಲಿ ಅತ್ಯಂತ ಸಂಪನ್ನವುಳ್ಳ ರಾಜ್ಯವಾದ ಅಂಗರಾಜ್ಯಕ್ಕೆ ಕರ್ಣನನ್ನು ರಾಜನಾಗಿ ಮಾಡುತ್ತಾನೆ ದುರ್ಯೋಧನ. ಇಷ್ಟೆಲ್ಲ ಮಾಡಿದಂತ ದುರ್ಯೋಧನನಿಗೆ ಕರ್ಣ ಕೂಡ ಒಂದು ಮಾತು ಕೊಡುತ್ತಾನೆ. ನೀನು ಮಾಡುವ ಪ್ರತಿ ಕೆಲಸದಲ್ಲೂ ನಿನಗೆ ನಾನು ಬೆಂಬಲವಾಗಿರುತ್ತೇನೆ. ನಿನ್ನ ಆಸೆಯೇ ನನ್ನ ಆಸೆ, ನಿನ್ನ ಗೆಲುವೇ ನನ್ನ ಗೆಲುವು. ಹಾಗೆ ಪ್ರಾಣ ಹೋಗುವವರೆಗೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಕರ್ಣ ದುರ್ಯೋಧನನಿಗೆ ಮಾತು ಕೊಡುತ್ತಾನೆ. ಅದರ ನಂತರ ಪಾಂಡವರಿಗೆ ದ್ರೌಪದಿಯೊಂದಿಗೆ ವಿವಾಹ ನಡೆಯುತ್ತದೆ. ಆ ಕಾಲದಲ್ಲಿ ಅತ್ಯಂತ ಸುಂದರವಾದ ಮಹಿಳೆಯರಲ್ಲಿ ದ್ರೌಪದಿ ಕೂಡ ಒಬ್ಬಳು. ಇದರಿಂದ ಕೂಡ ಪಾಂಡವರ ಮೇಲೆ ಕಿಚ್ಚು ದುರ್ಯೋಧನನಿಗೆ ಹೆಚ್ಚಾಗುತ್ತದೆ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ನಡೆಸಿ ಅವನ ವಂಶದ ಮರ್ಯಾದೆ ಅವನೇ ಕಳೆದಂತ ನೀಚ ಈ ದುರ್ಯೋಧನ. ಅವಮಾನದಿಂದ ನರಳುತ್ತಾ ದ್ರೌಪದಿ ದುರ್ಯೋಧನನನ್ನು ಶಪಿಸುತ್ತಾಳೆ. ಅದರ ನಂತರ ಮತ್ತೆ ದುರ್ಯೋಧನ ಪಾಂಡವರೊಂದಿಗೆ ಪಗಡೆಯಾಡಿ ಅವರನ್ನು ಸೋಲಿಸುತ್ತಾನೆ. ಒಪ್ಪಂದದ ಪ್ರಕಾರ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅನುಭವಿಸಲು ಅರಣ್ಯಕ್ಕೆ ಹೋಗುತ್ತಾರೆ. ವನವಾಸ, ಅಜ್ಞಾತವಾಸ ಮುಗಿಸಿಕೊಂಡು ಕೌರವರ ಹತ್ತಿರ ಬಂದು ರಾಜ್ಯ ಕೇಳಿದರೆ ದುರ್ಯೋಧನ ತಿರಸ್ಕರಿಸುತ್ತಾನೆ. ಇದರಿಂದ ಇಬ್ಬರ ಮಧ್ಯೆ ಯುದ್ಧ ಅನಿವಾರ್ಯವಾಗುತ್ತದೆ. ಆ ಯುದ್ಧವೇ ಕುರುಕ್ಷೇತ್ರ. ಕುರುಕ್ಷೇತ್ರ ಯುದ್ಧ 18 ದಿನಗಳ ಕಾಲ ನಡೆಯಿತು. ದಿನಕ್ಕೊಂದು ವ್ಯೂಹದಂತೆ 18 ದಿನಗಳಿಗೆ 18 ವ್ಯೂಹಗಳನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ರಚಿಸಲಾಗಿತ್ತು. ಪಾಂಡವರ ಪಕ್ಷದಲ್ಲಿ ಪರಮಾತ್ಮ ಶ್ರೀಕೃಷ್ಣ ನಿಲ್ಲುತ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕರ್ಣ, ಅಭಿಮನ್ಯು ಮುಂತಾದ ಎಷ್ಟೋ ಜನ ಮಹಾವೀರರು ವೀರಮರಣ ಹೊಂದುತ್ತಾರೆ. ದುರ್ಯೋಧನನನ್ನು ಹೊರತುಪಡಿಸಿ ಉಳಿದ ಕೌರವರೆಲ್ಲರೂ ಕೂಡ ಕುರುಕ್ಷೇತ್ರ ಯುದ್ಧದ 17ನೇ ದಿನದ ಒಳಗಡೆಯೇ ಮೃತಪಡುತ್ತಾರೆ. ಯುದ್ಧದ ಕೊನೆಯ ದಿನ ಅಂದರೆ 18ನೇ ದಿನದಂದು ಭೀಮನ ಕೈಯಿಂದ ದುರ್ಯೋಧನ ಮೃತಪಡುತ್ತಾನೆ. ಭೀಮ ಹಾಗೂ ದುರ್ಯೋಧನ ಯುದ್ಧ ಮಾಡುವಾಗ ಎಷ್ಟು ಹೊತ್ತಾದರೂ ಯುದ್ಧ ಮುಗಿಯುವುದಿಲ್ಲ. ಭೀಮನಿಂದ ದುರ್ಯೋಧನನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ.
ಕೊನೆಯಲ್ಲಿ ಭೀಮ ಅವನ ಗದೆಯಿಂದ ಬಲವಾಗಿ ದುರ್ಯೋಧನನ ತೊಡೆಯ ಮೇಲೆ ಹೊಡೆದ ಕೂಡಲೇ ದುರ್ಯೋಧನ ನೆಲದ ಮೇಲೆ ಕುಸಿದು ಬೀಳುತ್ತಾನೆ. ಮೈತ್ರೇಯ ಮುನಿಯ ಶಾಪದ ಕಾರಣದಿಂದಲೇ ದುರ್ಯೋಧನನಿಗೆ ತೊಡೆಯ ಮೇಲೆ ಹೊಡೆತ ಬಿದ್ದ ಕೂಡಲೇ ಸಾವು ಬರುತ್ತದೆ. ಪ್ರಾಣ ಹೋಗುವ ಕೊನೆಯ ಗಳಿಗೆಯಲ್ಲಿ ಶ್ರೀಕೃಷ್ಣನನ್ನು ನೋಡುತ್ತಾ 3 ಬೆರಳನ್ನು ಮೇಲೆತ್ತಿ ತೋರಿಸುತ್ತಾನೆ ದುರ್ಯೋಧನ. ಅಲ್ಲಿರುವವರೆಲ್ಲ ದುರ್ಯೋಧನನಿಗೆ ದಾಹವಾಗುತ್ತಿರಬಹುದು ಅಂದುಕೊಂಡು ನೀರು ತಂದುಕೊಡುತ್ತಾರೆ. ಆದರೆ ಅದರ ಅರ್ಥ ತಿಳಿದಂತ ಶ್ರೀಕೃಷ್ಣ ಪರಮಾತ್ಮರು ನಗುತ್ತಾ ಈ ರೀತಿ ಉತ್ತರಿಸುತ್ತಾರೆ: ದುರ್ಯೋಧನ, ನೀನು ಹೇಳಲು ಹೊರಟ ವಿಷಯ ನನಗೆ ಅರ್ಥವಾಯಿತು. ಅದಕ್ಕೆ ನನ್ನ ಉತ್ತರ ಏನೆಂದು ಹೇಳುತ್ತೇನೆ ಕೇಳು. ನಿನ್ನ ಮೊದಲನೇ ಪ್ರಶ್ನೆ: ನಾವು ಹಸ್ತಿನಾಪುರ ಸಾಮ್ರಾಜ್ಯದ ಸುತ್ತಲೂ ಕೋಟೆ ನಿರ್ಮಿಸಿದ್ದರೆ ಈಗ ನಾವು ಗೆಲುವು ಸಾಧಿಸುತ್ತಿದ್ದೆವು. ದುರ್ಯೋಧನ, ಒಂದು ವೇಳೆ ನೀನು ಕೋಟೆ ನಿರ್ಮಿಸಿದ್ದರೆ ಮೊದಲು ನಾನು ನಕುಲನನ್ನು ಕುದುರೆ ಮೇಲೆ ಈ ಜಾಗಕ್ಕೆ ಕಳಿಸಿ ನಿನ್ನ ಕೋಟೆಯನ್ನು ನಾಶಪಡಿಸಲು ಹೇಳುತ್ತಿದ್ದೆ. ಈ ಕೆಲಸಕ್ಕೆ ನಕುಲನನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲು ಕಾರಣ ಏನೆಂದ್ರೆ, ನಕುಲ ಅವನ ಕುದುರೆ ಮೇಲೆ ಕುಳಿತಿರುವಾಗ ಜೋರಾಗಿ ಬರುತ್ತಿರುವ ಮಳೆಯಲ್ಲೂ ಕೂಡ ಹನಿ ಹನಿಗೂ ಮಧ್ಯೆ ನೆನೆಯದೇ ಹೋಗುವಂತ ಸಾಮರ್ಥ್ಯ ಹೊಂದಿದ್ದಾನೆ. ಈಗ ನಿನ್ನ ಎರಡನೇ ಪ್ರಶ್ನೆ: ವಿದುರ ನನ್ನ ಕಡೆ ಹೋರಾಡಿದ್ದರೆ ನಾನು ಈ ಯುದ್ಧದಲ್ಲಿ ಗೆಲ್ಲುತ್ತಿದ್ದೆ. ಒಂದು ವೇಳೆ ವಿದುರ ಯುದ್ಧದಲ್ಲಿ ಪಾಲ್ಗೊಂಡು ಅಸ್ತ್ರ ಕೈಯಲ್ಲಿ ತೆಗೆದುಕೊಂಡಿದ್ದರೆ ಆಗ ನಾನು ನನ್ನ ಸುದರ್ಶನ ಚಕ್ರವನ್ನು ಬಳಸಿ ವಿದುರನನ್ನು ಸಂಹರಿಸುತ್ತಿದ್ದೆ. ಇನ್ನು ನಿನ್ನ ಮೂರನೇ ಪ್ರಶ್ನೆ: ಅಶ್ವತ್ಥಾಮನನ್ನು ಸೇನಾಧಿಪತಿಯಾಗಿ ಮಾಡಿದ್ದರೆ ಗೆಲುವು ನನ್ನದೇ ಎಂದು ನೀನು ಭಾವಿಸುತ್ತಿರುವೆ. ಇದಕ್ಕೆ ನನ್ನ ಉತ್ತರ: ನಿನಗೆ ತಿಳಿಯದಿರುವಂತ ಒಂದು ರಹಸ್ಯ ಹೇಳುತ್ತೇನೆ ಕೇಳು. ನಿನ್ನ ಹಾಗೂ ನಿನ್ನ ಸಹೋದರರ ದೃಷ್ಟಿಯಲ್ಲಿ ಯುಧಿಷ್ಠಿರ ಧರ್ಮದ ಬಗ್ಗೆ ಮಾತ್ರವೇ ತಿಳಿದವನು, ಯುದ್ಧದ ಸಾಮರ್ಥ್ಯ ಇಲ್ಲದವನು, ಹಾಗೆ ಕೈಲಾಗದವನು. ಆದರೆ ನಿಜಕ್ಕೆ ಯುಧಿಷ್ಠಿರನಿಗೆ ಕೋಪ ಬಂದರೆ ಅವನ ಕಣ್ಣಿನ ನೋಟದಿಂದ ಇಲ್ಲಿರುವ ಎಲ್ಲರನ್ನೂ ಕೂಡ ಸುಟ್ಟು ಬೂದಿಯಾಗಿಸುವ ಸಾಮರ್ಥ್ಯವಿದೆ. ಅಶ್ವತ್ಥಾಮ ಶಿವನ ಅಂಶದಿಂದ ಜನಿಸಿದವನು, ತುಂಬಾ ಶಕ್ತಿಶಾಲಿ. ಒಂದು ವೇಳೆ ನೀನವನನ್ನು ಸೇನಾಧಿಪತಿಯಾಗಿಸಿದ್ದರೆ ಪಾಂಡವರು ಸೋಲುವ ಪರಿಸ್ಥಿತಿ ಬಂದಾಗ ನಾನು ಹೇಗಾದರೂ ಮಾಡಿ ಯುಧಿಷ್ಠಿರನಿಗೆ ಕೋಪ ತರಿಸುತ್ತಿದ್ದೆ. ಆಗ ಕ್ಷಣ ಮಾತ್ರದಲ್ಲಿ ನೀವೆಲ್ಲರೂ ಸುಟ್ಟು ಬೂದಿಯಾಗುವ ಮೂಲಕ ಪಾಂಡವರು ಗೆಲುವು ಸಾಧಿಸುತ್ತಿದ್ದರು. ಆ ರೀತಿ ಶ್ರೀಕೃಷ್ಣ ಪರಮಾತ್ಮರು ದುರ್ಯೋಧನನ ಮನಸ್ಸಿನಲ್ಲಿದ್ದ 3 ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆ ಗಳಿಗೆಯಲ್ಲಿದ್ದ ದುರ್ಯೋಧನನನ್ನು ನೋಡುತ್ತಾ ಈಗಲಾದರೂ ನೆಮ್ಮದಿಯಾಗಿ ವಿಶ್ರಾಂತಿ ಪಡೆದುಕೋ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.